guys, welcome to my channel. How are you all? I hope all are doing good. ಸೊ ಎಲ್ಲರೂ ಅನ್ಕೊಬೋದು ಏನಪ್ಪ ಇಷ್ಟು ದಿನ ವೀಡಿಯೋ ಮಾಡಿದ್ಲು, ಈಗ ಎಲ್ಲೋದ್ಲು, ಇಷ್ಟು ದಿನ ಕಾಣ್ದಂಗೆ ಆಗ್ಬಿಟ್ಟಿದ್ದು. ಸೊ ಫಾರ್ ಅಬೌಟ್ 1 year ಐ ವಾಸ್ ಡಿಸಪಿಯರ್ಡ್. ಸೊ 1 ವರ್ಷ ಆಯಿತು. ಸೊ ಐ ವಾಸ್ ನಾಟ್ ಅಪ್ಲೋಡಿಂಗ್ ಎನಿ ವಿಡಿಯೋಸ್ ರಿಗಾರ್ಡಿಂಗ್ ಎನಿಥಿಂಗ್. ಸೊ ಯಾವ ಕಾಲೇಜ್ಗೆ ಹೋದೆ, ಯಾವ ಬ್ರಾಂಚ್ ತೊಗೊಂಡೆ, ಸೊ ಯಾವ ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ, ಸೊ ಎಲ್ರಿಗೂ ತುಂಬ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ನಾನು ಈಗ ಬಂದಿರೋದು. ಸೊ ಒನ್ ಥಿಂಗ್ ಕ್ಲಿಯರ್ ಮಾಡಬೇಕು ಅಂದರೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಫಸ್ಟ್ ಇಯರ್. ಸೊ ಯಸ್, ಸೊ ನಾನು ನನ್ನ ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಷ್ಟು ದಿನ ನಾನು ಯಾವುದೂ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವೈ? ಬಿಕಾಸ್ ಐ ವಾಸ್ ಬ್ಯುಸಿ ಇನ್ ಎಕ್ಸ್ಪ್ಲೋರಿಂಗ್ ದ ಥಿಂಗ್ಸ್. ಸೊ ನಾನು ತುಂಬ ಬ್ಯುಸಿ ಆಗಿದ್ದೆ, ತುಂಬ ಕೆಲಸಗಳಿತ್ತು. ಸೊ ಯಾವ ಕಾಲೇಜ್ಗೆ ಹೋದೆ, ಏನು ಮಾಡಿದೆ, ಸೊ ಫಸ್ಟ್ ಇಯರ್ ಹೇಗಿತ್ತು ಅಂತ ಶೇರ್ ಮಾಡೋದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಬಿಫೋರ್ ದ್ಯಾಟ್, if anyone is new to my channel, please do subscribe to my channel and please like and share my channel, share my video. ಸೊ ನಾನು ಹೇಳಿದೆ 1 ವರ್ಷ ತುಂಬ ಬ್ಯುಸಿ ಆಗಿದ್ದೆ, ಏನು ಮಾಡೋಕ್ಕಾಗಿರಲಿಲ್ಲ ಅಂತ. ಸೊ ಆ ಟೈಮಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಸೊ ಥ್ಯಾಂಕ್ ಯು ಫಾರ್ 100 ಸಬ್ಸ್ಕ್ರೈಬರ್ಸ್. ಆ ಟೈಮಲ್ಲಿ ಕೂಡ ಇನ್ನೂ ನನಗೆ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಆ ಟೈಮಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ. ಸೊ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು KCET ಆದಮೇಲೆ. ಸೊ ಆಗ ಕೌನ್ಸಿಲಿಂಗ್ ಪೀರಿಯಡಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿತ್ತು. ಸೊ ಆಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಏನಾಯಿತು, ಕಾಲೇಜ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ತುಂಬ ಕೆಲಸಗಳು ಬಂತು, ಕಾಲೇಜಿಗೆ ಜಾಯ್ನ್ ಆಗೋದಾಗಿರ್ಬೋದು, ಆಲ್ ದ ಸ್ಟಫ್ಸ್. ಸೊ ಹಾಗಾಗಿ ನಾನು ಬ್ಯುಸಿ ಆಗಿಬಿಟ್ಟು ನೆಕ್ಸ್ಟ್ ಏನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಆಮೇಲೆ ಬಟ್ ಸ್ಟಿಲ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ವಾ, ಸೊ ಐ ಶುಡ್ ನಾಟ್ ಗಿವ್ ಅಪ್ ಅಂತೇಳಿ. ಸೊ ನನಗೆ ತುಂಬ ಪ್ಯಾಷನ್ ಬಂದು ಸಿಂಗಿಂಗ್. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಶಾರ್ಟ್ಸ್ನ ಸಿಂಗಿಂಗಲ್ಲಿ ಅಪ್ಲೋಡ್ ಮಾಡ್ತಾ ಬಂದೆ. ಸೊ ದಟ್ ಟು ಶೋ ದಟ್ ಐ ಆಮ್ ಸ್ಟಿಲ್ ದೇರ್ ಅಂತ. ಸೊ ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಫಸ್ಟ್ ಇಯರ್ ನಾನು ಯಾವ ಕಾಲೇಜ್ಗೆ ಹೋದೆ, ಫಸ್ಟ್ ಕ್ವಶನ್. ಸೊ ಯಾವ ಕಾಲೇಜ್ಗೆ ಹೋದೆ ನಾನು? ಸೊ ನಾನು ತುಂಬ ಶೇರ್ ಮಾಡ್ತಿದ್ದೆ, ಲೈಕ್ ಮಾಕ್ ಅಲಾಟ್ಮೆಂಟಲ್ಲಿ MS ರಾಮಯ್ಯ, ಬೇರೆ ಕಾಲೇಜಸ್ ಎಲ್ಲ ಬರ್ತಾಯಿತ್ತು. ಸೊ ನಾನು ಬಂದು ಕರೆಂಟ್ಲಿ ಐ ಆಮ್ ಪರ್ಸೀವಿಂಗ್ ಮೈ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಗ್ರಿ. ಸೊ ದಟ್ ಈಸ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇನ್ RV ಕಾಲೇಜ್. ಸೊ ದಟ್ ಈಸ್ RV ಕಾಲೇಜ್. ಸೊ RVCE, RV ಕಾಲೇಜ್ ಬ್ಯಾಂಗ್ಳೂರು. ಸೊ ಬೆಂಗಳೂರು RV ಕಾಲೇಜಲ್ಲಿ ನಾನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಡಿಗ್ರಿನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಥಿಂಗ್ ಈಸ್, ಫಸ್ಟ್ ಇಯರ್ ನಾನು ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಇಯರ್ ಬಂದು ಇನ್ಫಾರ್ಮೇಷನ್ ಸೈನ್ಸ್ ಬಂದು ತುಂಬ ಚೆನ್ನಾಗಿ ಸಕ್ಸಸ್ಫುಲಿ ಐ ಕಂಪ್ಲೀಟೆಡ್ ಮೈ ಫಸ್ಟ್ ಇಯರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಸೊ ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಏನು ಮಾಡಿದೆ ನಾನು ಫಸ್ಟ್ ಇಯರಲ್ಲಿ, ಹೇಗಿತ್ತು ನಿಮಗೆಲ್ಲ ಅನಿಸ್ಬೋದು. ಸೊ ಅಫ್ಕೋರ್ಸ್ ನನ್ನ ಬಯಾಲಜಿ ಬ್ಯಾಕ್ಗ್ರೌಂಡಲ್ಲಿತ್ತು. ಸೊ ನನಗೂ ಫಸ್ಟ್ ಆಫ್ ಆಲ್ ಅಲ್ಲೆಲ್ಲ ಭಯ ಆಯಿತು. ಎವ್ರಿ ಒನ್ ನೋಸ್. ಸೊ RV ಈಸ್ ಅ ಟಾಪ್ ಕಾಲೇಜ್ ಇನ್ ಕರ್ನಾಟಕ. ಸೊ ಆ ಕಾಲೇಜಿಗೆ ನಾನು ಎಂಟರ್ ಆದಾಗ ನನಗೆ ತುಂಬ ಲೈಕ್ ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ತುಂಬ ಭಯ ಕೂಡ ಇತ್ತು. ಲೈಕ್ ಅಲ್ಲಿ ಬರೋರೆಲ್ಲ ಟಾಪ್ ಪೀಪಲ್ ಆಗಿರ್ತಾರೆ, ಎಲ್ಲ JE ಅಡ್ವಾನ್ಸ್, JE ಮೇನ್ಸ್ ಎಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿರೋರಾಗಿರ್ತಾರೆ. ಸೊ ಹೌ ಐ ವಿಲ್ ಸರ್ವೈವ್ ಅಂತ ಅನ್ನೋ ಕ್ವಶನ್ ಇತ್ತು. ಸೊ ತುಂಬ ಭಯ ಆಯಿತು, ತುಂಬ ಇನ್ಫೀರಿಯಾರಿಟಿ ಕೂಡ ಇತ್ತು. ಬಟ್ ಸ್ಟಿಲ್ ಸಕ್ಸಸ್ಫುಲಿ ನಾನು ಫಸ್ಟ್ ಇಯರ್ನ ತುಂಬ ಚೆನ್ನಾಗೇ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಕೊತೀನಿ. ಸೊ ಏನೇನು ಮಾಡಿದೆ ನಾನು ಫಸ್ಟ್ ಇಯರ್ಲಿ? ಸೊ ಫಸ್ಟ್ ಸೆಮ್ ಆ್ಯಂಡ್ ಸೆಕೆಂಡ್ ಸೆಮ್, ಆ್ಯಕ್ಚುಲಿ ಸೆಕೆಂಡ್ ಸೆಮ್ ದಟ್ ಈಸ್ ಫಸ್ಟ್ ಇಯರ್ ಲಾಸ್ಟ್ ಎಕ್ಸಾಮ್ ಬಂದು ಇತ್ತೀಚಿಗೆ ಮೊನ್ನೆ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದು. ಸೊ ಏನೇನು ಮಾಡಿದೆ? ಸೊ ಫಸ್ಟ್ ಸೆಮ್ಮಲ್ಲಿ ಬಂದು ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಸ್ಪಾರ್ಕ್ ಅಂತ ಇತ್ತು. ಸೊ ದಟ್ ಈಸ್ ಬೇಸಿಕ್ಲಿ ಎಲ್ಲ ಇಂಟರ್ ಡಿಸಿಪ್ಲಿನರಿ ಬ್ರ್ಯಾಂಚಸ್ನ, ಲೈಕ್ EC ಆಗಿರ್ಬೋದು, IS ಆಗಿರ್ಬೋದು, CS ಆಗಿರ್ಬೋದು. ಸೊ ಎಲ್ಲ ಬ್ರ್ಯಾಂಚ್ ಬಯೋಟೆಕ್ನಾಲಜಿ ಆಗಿರ್ಬೋದು, ಎಲ್ಲ ಬ್ರ್ಯಾಂಚ್ಗಳಿಂದ ಸ್ವಲ್ಪ ಪೀಪಲ್ನ ತೊಗೊಂಡು, ಸೊ ಥ್ರೂ ಅದು ಕೂಡ ತುಂಬ ದೊಡ್ಡ ಪ್ರೋಸೆಸ್. ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂಸ್ ತೊಗೊಂಡು ಐಡಿಯಾಸ್ನ ಪಿಚ್ ಮಾಡಿ, ಸೊ ಎಲ್ಲದನ್ನ ತೊಗೊಂಡು ಒಂದು ಸ್ಪಾರ್ಕ್ ಅಂತ ಒಂದು ಇಂಟರ್ ಡಿಸಿಪ್ಲಿನರಿ ಕ್ಲಾಸ್ನ ಮಾಡಿದರು. ಸೊ ಐ ವಾಸ್ ಪಾರ್ಟ್ ಆಫ್ ಸ್ಪಾರ್ಕ್ ಅಂತ ಹೇಳ್ತೀನಿ. ಸೊ ಅಲ್ಲೂ ಕೂಡ ನಾನು ತುಂಬ ಕಲಿತೆ. ಇಟ್ಸ್ ಲೈಕ್ ಹೇಗೆ ಕೊಲಾಬ್ರೇಟ್ ಮಾಡೋದಾಗಿರ್ಬೋದು, ಸೊ ಹೇಗೆ ಸೋಷಲೈಸಿಂಗ್ ಆಗಿರ್ಬೋದು. ಸೊ ಅದು ತುಂಬ ಚೆನ್ನಾಗಿತ್ತು. ಸೊ ಫಸ್ಟ್ ಸೆಮಲ್ಲಿ ಬಂದು ಸ್ಪಾರ್ಕ್ ಕ್ಲಾಸಸ್ ಇತ್ತು. ಆ್ಯಂಡ್ ಫಸ್ಟ್ ಸೆಮ್ ಕಂಪ್ಲೀಟ್ಲಿ ಐ ವಾಸ್ ಡೆಡಿಕೇಟೆಡ್ ಟು ಎಕ್ಸ್ಪ್ಲೋರ್ ದ ಕಾಲೇಜ್, ಟು ಎಕ್ಸ್ಪ್ಲೋರ್ ಪೀಪಲ್, ಟು ಎಕ್ಸ್ಪ್ಲೋರ್ ಬ್ಯಾಂಗ್ಳೂರ್ ಬೇಸಿಕ್ಲಿ. ಸೊ ಇಟ್ಸ್ ನಥಿಂಗ್ ಬಟ್ ನಾನು ಆ್ಯಕ್ಚುಲಿ ನಂದು ಬಂದು ಶಿವಮೊಗ್ಗ. ಸೊ ನಾನು ಫಸ್ಟ್ ಟೈಮ್ ಹಾಸ್ಟೆಲ್, ಕಾಲೇಜ್ ಆ ಥರ ದೂರ ಉಳ್ಕೊಂಡಿದ್ದು ಫಸ್ಟ್ ಟೈಮ್, ದಟ್ ಈಸ್ ಇನ್ ಬ್ಯಾಂಗ್ಳೂರ್. ಸೊ ಹಾಗಾಗಿ ಐ ಟುಕ್ ಸಮ್ ಟೈಮ್ ಟು ಅಡ್ಜಸ್ಟ್ ಫಾರ್ ದಟ್. ಸೊ ಸ್ವಲ್ಪ ಟೈಮ್ ಬೇಕಾಯಿತು. ಸೊ ಫಸ್ಟ್ ಸೆಮಲ್ಲಿ ಫುಲ್ ಅಡ್ಜಸ್ಟ್ಮೆಂಟ್ ಆಯಿತು. ಸೊ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಯಿತು.
ಸೊ ಸೆಕೆಂಡ್ ಸೆಮ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾನು, ಲೈಕ್ ಕೋಡಿಂಗ್ ಆಗಿರ್ಬೋದು, ಎವ್ರಿಥಿಂಗ್. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಐ ವಾಸ್ ಫ್ರಮ್ ಬಯಾಲಜಿ ಬ್ಯಾಕ್ಗ್ರೌಂಡ್. ಸೊ ಏನು ಮಾಡಿದೆ, ಸೊ ಕೋಡಿಂಗ್ ಸ್ವಲ್ಪ ನನಗೂ ಕಷ್ಟ ಆಯಿತು, ಅಡ್ಜಸ್ಟ್ ಆಗೋಕ್ಕಾಗಿರ್ಬೋದು, ಸೊ ಕಲಿಯೋಕ್ಕಾಗಿರ್ಬೋದು, ಸೊ ಆಲ್ ದ ಸ್ಟಫ್ಸ್. ಸಿ ಪ್ರೋಗ್ರಾಮಿಂಗ್ ಎಲ್ರಿಗೂ ಗೊತ್ತಿರುತ್ತೆ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಫಸ್ಟ್ ಸೆಮ್ಮಲ್ಲಿ ನಮಗೇನು ಚಾಯ್ಸ್ ಇತ್ತು, ಅಲ್ಲಿ ನಾನು ಜಾವಾ ತೊಗೊಂಡೆ. ಸೊ ಜಾವಾ ಸ್ವಲ್ಪ ಬೇಸಿಕ್ಸ್ ಫಂಡಮೆಂಟಲ್ಸ್ ಎಲ್ಲ ಗೊತ್ತಾಯಿತು. ಆ್ಯಂಡ್ ನೆಕ್ಸ್ಟ್ ಸೆಮ್ಮಲ್ಲಿ ಬಂದು ಸಿ ಪ್ರೋಗ್ರಾಮಿಂಗ್. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸಲ್ಲಿ ಸೆಕೆಂಡ್ ಇಯರ್ಸಲ್ಲೆಲ್ಲ ಏನಾಗುತ್ತೆ, ಸಿ ಪ್ರೋಗ್ರಾಮಿಂಗಲ್ಲೇ ನಾವು DSA ಮಾಡ್ತಾ ಹೋಗ್ತೀವಿ. ಸೊ ಈಗ ನಾನು ಸಿ ಪ್ರೋಗ್ರಾಮಿಂಗ್ ಮತ್ತು ಜಾವಾ ಕಲ್ತ್ಕೊಂಡೆ. ಸೊ ಸೆಕೆಂಡ್ ಸೆಮ್ಮಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಿದಪ್ಪ ಅಂದರೆ ನಾನು ಹ್ಯಾಕಥಾನ್ಸ್. ಎಸ್, ಸೊ ಹ್ಯಾಕಥಾನ್ಸ್ನ ಎಕ್ಸ್ಪ್ಲೋರ್ ಮಾಡಿದೆ ನಾನು. ಸೊ ಆ್ಯಕ್ಚುಲಿ ತುಂಬ ಪ್ರಾಜೆಕ್ಟ್ಸ್ ಆಗಿರ್ಬೋದು ನಮ್ಮ ಕಾಲೇಜಲ್ಲಿ. ಎಲ್ಲ ಕಾಲೇಜಲ್ಸು ಯೂಶ್ವಲಿ ಪ್ರಾಜೆಕ್ಟ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ನಮ್ಮ ಕಾಲೇಜಲ್ಲಿ ಬಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನೋ ಒಂದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಇರುತ್ತೆ. ಸೊ ಅಲ್ಲಿ ನಾವು 4 ಪೀಪಲ್ ಟೀಮ್ಸ್ ಮಾಡಿಕೊಂಡು ನಾವು ಒಂದು ಪ್ರಾಜೆಕ್ಟ್ನ ಮಾಡಬೇಕಾಗುತ್ತೆ. ಆ ಪ್ರಾಜೆಕ್ಟ್ನ ನಾವು ಸಬ್ಮಿಷನ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಟ್ ನಮಗೆ ಅದರಲ್ಲೂ ಕೂಡ ಕ್ರೆಡಿಟ್ಸ್ ಇರುತ್ತೆ, ಅದನ್ನು ಕೂಡ ಮಾರ್ಕ್ಸ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ ನಮಗೆ. ಸೊ ಆ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ಸೊ ಸೊ ಒನ್ ಥಿಂಗ್ ಹೈಲೈಟ್ ಮಾಡೋಕ್ಕೆ ಹೋಗಬೇಕು ಅಂದರೆ ದಟ್ ಈಸ್ ಹ್ಯಾಕಥಾನ್ಸ್. ಸೊ ನಾನು ಬಂದು ಫಸ್ಟ್ ಹ್ಯಾಕಥಾನ್ಸ್ನ ಪಾರ್ಟಿಸಿಪೇಟ್ ಮಾಡಿದೆ. ಸೊ ದಟ್ ಈಸ್ ಎಲ್ಲಿ ಅಂದರೆ ದಯಾನಂದ ಸಾಗರ್ ಅಕಾಡೆಮಿ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ಹ್ಯಾಕಥಾನ್ ಇತ್ತು. ಸೊ ಅಲ್ಲಿ ನಾನು ಬಂದು ಫಸ್ಟ್ ಟೈಮ್ ಆ್ಯಕ್ಚುಲಿ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಹ್ಯಾಕಥಾನ್ಸ್ ಹೇಗಿತ್ತು, ಆ್ಯಕ್ಚುಲಿ ಆ ಹ್ಯಾಕಥಾನಲ್ಲಿ ನಾವು ವಿನ್ ಆದ್ವಿ. ಸೊ ದಟ್ ಈಸ್ ಫಾರ್ ಬೆಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಅನ್ನೋ ಪಾರ್ಟ್, ದಟ್ ಈಸ್ ಬೆಸ್ಟ್ UI UX ಡಿಸೈನಿಂಗ್ ಅನ್ನೋದ್ರಿಂದ ನಾವು ವಿನ್ ಆದ್ವಿ. ಸೊ ಅದರಿಂದ ನಮಗೆ ಇಂಟರ್ನ್ಶಿಪ್ ಕೂಡ ಸಿಕ್ತು, ದಟ್ ಈಸ್ ಇನ್ ಫಸ್ಟ್ ಇಯರಲ್ಲೇ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ.